ಮಹಾಗಣಪತಿ ದೇವರನ್ನು, ತಾಯಿ ಜಗನ್ಮಾತೆ ಕೊಲ್ಲೂರು ಮೂಕಾಂಬಿಕೆ ಅಮ್ಮನವರನ್ನು ಹಾಗೂ ಯಕ್ಷಮಾತೆಯನ್ನು ಪ್ರಾರ್ಥಿಸಿಕೊಂಡು ಇವತ್ತು ಬೈಂದೂರು ತಾಲೂಕಿನ ಆಲೂರು ಬಳಿಯ ಚೋಣ ಶನೀಶ್ವರ ಮೇಳದ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ಪ್ರಶಾಂತ ಎಂಬ ಒಂದು ಬಡ ಕಲಾವಿದರಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸತೀಶ್ ಶೆಟ್ಟಿಯವರ ಒಂದು ಕನಸಿನ ಯೋಜನೆಯಾದಂಥ ಯಕ್ಷಾಶ್ರಯ ಮನೆಯನ್ನು ಬೆಂಗಳೂರಿನ ಬಹುದೊಡ್ಡ ಉದ್ಯಮಿಗಳು MRG ಗ್ರೂಪ್ನ ಚೇರ್ಮನ್ ಅವರಾಗಿರ್ತಕ್ಕಂಥ ಬಂಜಾರ ಪ್ರಕಾಶ್ ಶೆಟ್ಟಿಯವರ ಒಂದು ಸಹಕಾರದೊಂದಿಗೆ ಈ ಒಂದು ಯಕ್ಷಾಶ್ರಯ ಮನೆಯನ್ನು ಚೋನನ ಮನೆ ಶನೀಶ್ವರ ಮೇಳದ ಯಕ್ಷ ಕಲಾವಿದರಾಗಿರ್ತಕ್ಕಂಥ ಪ್ರಶಾಂತ್ರವರಿಗೆ ಇವತ್ತು ಅದನ್ನು ಹಸ್ತಾಂತರ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮಂಗಳೂರು ಘಟಕದ ಹಾಗೂ ಮಂಗಳೂರು ಭಾಗದ ಹಾಗೂ ಬ್ರಹ್ಮಾವರ ಭಾಗದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ನಮ್ಮ ಬ್ರಹ್ಮಾವರ ಘಟಕದ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಘಟಕದ ಅಧ್ಯಕ್ಷರಾದಂಥ ಬಾಲಕೃಷ್ಣ ಶೆಟ್ಟಿಯವರ ಮುಖಾಂತರವಾಗಿ, ಬಾಲಕೃಷ್ಣ ಹೆಗಡೆಯವರ ಮುಖಾಂತರವಾಗಿ ಆ ಕೀಯನ್ನು ಪ್ರಶಾಂತ ಯಕ್ಷ ಕಲಾವಿದರಿಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದೀವಿ. ಹಾಗೆ ಈ ಒಂದು ಮನೆಯನ್ನು ನೀಡಲಿಕ್ಕೆ ಸಹಕಾರವನ್ನು ಕೊಟ್ಟಂಥ MRG ಗ್ರೂಪ್ನ ಚೇರ್ಮನ್ ಅವರಾಗಿರ್ತಕ್ಕಂಥ ಕುರಂಗ್ರಪಾಡಿ ಪ್ರಕಾಶ್ ಶೆಟ್ಟಿಯವರಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಹುಶಃ ಈ ಒಂದು ಕಾರ್ಯಕ್ರಮದ ಪ್ರಧಾನ ರೂವಾರಿಗಳು, ಪ್ರಧಾನ ನೇತೃತ್ವವನ್ನು ವಹಿಸಿಕೊಂಡಂಥವರು ಬಡ ಯಕ್ಷ ಕಲಾವಿದರಿಗೆ ಒಂದು ಆಶ್ರಯವನ್ನು ನೀಡಿದಂಥ ಆಶ್ರಯದಾತ ಎಂದೆನಿಸಿಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಕರಾವಳಿಯ ಪ್ರಸಿದ್ಧ ಯಕ್ಷ ಭಾಗವತರಾಗಿರ್ತಕ್ಕಂಥ ಯಕ್ಷಗಾನ ಕ್ಷೇತ್ರದ ಧ್ರುವತಾರೆ ಎಂದೆನಿಸಿಕೊಂಡಿರತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿಯವರಿಗೂ ಸಹ ಅನಂತ ಧನ್ಯವಾದಗಳನ್ನು ಪ್ರಶಾಂತ್ರವರ ಕುಟುಂಬದ ಪರವಾಗಿ, ಕುಟುಂಬದ ಸದಸ್ಯರ ಪರವಾಗಿ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಪಟ್ಲ ಸತೀಶ್ ಶೆಟ್ಟಿ ಹಾಗೂ ಪ್ರಕಾಶ್ ಶೆಟ್ಟಿ ಅವರಿಗೆ ನನ್ನ ಹಾಗೂ ನನ್ನ ಕುಟುಂಬದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೆಷ್ಟೋ ನನ್ನಂಥ ಬಡ ಕಲಾವಿದರಿಗೆ ಆಶ್ರಯವನ್ನು ನೀಡಿದಂಥ ಅವರ ಪಾಲಿಗೆ ಎಷ್ಟೇ ಅಭಿನಂದನೆ ಹೇಳಿದರೆ ಸಾಕಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಮ್ಮಂಥ ಬಡ ಕಲಾವಿದರು ಬೆಳೆಯುವುದು ತುಂಬ ಕಷ್ಟದಲ್ಲಿ, ಅಂಥದ್ರಲ್ಲಿ ನಮ್ಮ ಪಾಲಿಗೆ ಗೃಹವನ್ನು ನಿರ್ಮಾಣ ಮಾಡುವುದು ತುಂಬ ಕಷ್ಟವಾಗಿರ್ತದೆ. ಆ ಸಂದರ್ಭದಲ್ಲಿ ನಮ್ಮ ಪಾಲಿಗೆ ಇಂತಹದ್ದೊಂದು ಯೋಜನೆ ಅಡಿಯಲ್ಲಿ ನಮಗೆ ಗೃಹವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ನಾನು ಹಾಗೂ ನನ್ನ ಕುಟುಂಬದ ಪರವಾಗಿ ಕೇಳ್ತಾ ಇದ್ದೇನೆ.